ನಿಮ್ಮ ಹೆಸರು ಸರ್? ಸಿದ್ಲಿಂಗೇಶ್ ಅಂತ. ಹಾಂ, ಯಾವ ಊರು ಸರ್ ನಿಮ್ಮದು? ನಮ್ದು ಹುಬ್ಳಿ. ಇಲ್ಲೇ BMTCಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಹಾಂ, ಏನು ಸಮಸ್ಯೆಗೋಸ್ಕರ ಬಂದಿದ್ರಿ? ಸಮಸ್ಯೆ ಅಂದ್ರೆ ನಮ್ಮದು ಗ್ಯಾಸ್ಟ್ರಿಕ್ ಭಯಂಕರ ಪ್ರಾಬ್ಲಮ್ ಇತ್ತು ಮೇಡಮ್. ಹಾಂ. ಅದಕ್ಕೆ ಹಿಂದಕ್ಕೆ ಒಂದು ಕೊಟ್ಟಿದ್ರಲ್ಲ, ಅದು ನಮ್ಗೆ ಚೆನ್ನಾಗಿ ವರ್ಕೌಟ್ ಆಯಿತು. ಹಾಂ. ಇವತ್ತಿನವರೆಗೂ ನನಗೆ ಏನಿಲ್ಲ. ಓಕೆ. ಮುಂದೆ ಬರಬಾರ್ದು ಅನ್ನೋದಕ್ಕೆ ಮತ್ತೊಮ್ಮೆ ನಿಮ್ಮ ಕಡೆ ಮೀಟ್ ಮಾಡಿ ತೊಗೋಬೇಕಂತ ಬಂದಿದ್ದೀನಿ. ಹಾಂ ಹಾಂ ಹಾಂ. ಅದಕ್ಕೆ ಸಿಗುತ್ತಾ ಅಂತ ಕೇಳಕ್ಕೆ ಬಂದಿದ್ದೀನಿ ನಿಮ್ಗೆ ಹತ್ರ. ಹೌದು, ಕೊಡ್ತೀವಿ. ಇವಾಗ ನಿಮ್ಗೆ ಎಷ್ಟು ಪರ್ಸೆಂಟ್ ಗುಣ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ ನಿಮಗೆ? 80% ಕನ್ಫರ್ಮ್ ಆಗಿದೆ. 80% ಕನ್ಫರ್ಮ್ ಆಗಿದೆ. ಇವಾಗ ಏನಿಲ್ಲ, ಉಳಿತೆಗೆ ಬರೋ ಅಂಥದ್ದು ಆ ಥರದ್ದೇನಿಲ್ಲ, ಹೊಟ್ಟೆ ಉಬ್ರುದಂಗೆ ಆಗೋದು? 10% ಇನ್ನೂ ಸ್ವಲ್ಪ ಏನೋ ಇರ್ಬೋದು ಅಂತ ಅಂತಿದ್ದೆ. ಹಾಂ ಹಾಂ. ಅದಕ್ಕೋಸ್ಕರ ಮತ್ತೆ ನಾನು ತೊಗೊಂಡು ಹೋಗ್ಬೇಕಂತ ಬಂದಿದ್ದೀನಿ. ಓಕೆ. ಒಳ್ಳೆ ನನಗದು ಉಪಯೋಗ ಆಗಿದೆ ತೊಗೊಂಡಿದ್ದಕ್ಕೂ. ಒಟ್ನಲ್ಲಿ ಉಪಯೋಗ ಆಗಿದೆ. ಆಗಿದೆ ಮೇಡಮ್. ನಮ್ಮ ದೇಶೀಯ ಔಷಧಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದೇಶದ ಬಗ್ಗೆ ನಮಸ್ಕಾರ ವೀಕ್ಷಕರೇ. ನಮ್ಮ ಹೆಸರು ಜಯರುದ್ರ ಅಂತ. ಹಾಂ, ಯಾವ ಊರು ನಿಮ್ಮದು? ನಮ್ಮದು ಗುಲ್ಬರ್ಗ. ಗುಲ್ಬರ್ಗದಿಂದ ಬಂದಿದ್ದೀರಾ ಈಗ? ನಿಮಗೆ ಹೊಟ್ಟೆನಲ್ಲಿ ಮದ್ದು ಹಾಕಿರೋದನ್ನ ತೆಗೆಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀರಾ ಇವಾಗ? ಹೌದು ಮೇಡಮ್. ಹೌದಾ? ಯಾವ್ಯಾವ ಥರ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ? ನನಗೆ ತಲೆ ಸುತ್ತು ಜಾಸ್ತಿ. ಹಾಂ. ನರಗಳೆಲ್ಲ ಹಿಡ್ದಂಗೆ ಆಗುತ್ತೆ. ಹಾಂ. ಹೊಟ್ಟೆ ನೋವು ಬರುತ್ತೆ. ಹಾಂ. ಈಗ ಮಕ್ಕಳೆಲ್ಲ ಸುತ್ತದಂಗೆ ಆಗುತ್ತೆ ಮುಳ್ಳಲ್ಲಿ. ಹಾಂ. ಮತ್ತು ಗಾಬರಿ ಆಗುತ್ತೆ, ಭಯ ಆಗುತ್ತೆ. ಹಾಂ. ಏನೇನೋ ತೊಂದರೆ ಆಗುತ್ತೆ. ನೈಟ್ ಎಲ್ಲ ಬೆಚ್ಚ ಬಿದ್ದಂಗೆಲ್ಲ ಆಗೋದು? ಎದ್ದು ಕುಂದ್ರೋದು. ಹಾಂ. ಬಹಳ ತೊಂದರೆ ಆಗ್ತಾ ಇದೆ. ದನಿ ಬಿದ್ದೋಗಿದೆ. ಹಾಂ. ಉಸಿರಾಟ ಸ್ವಲ್ಪ ಒಂದು ಗಳಿಗೆ ಇದ್ದಂಗೆ ಗಳಿಗೆ ಇರಲ್ಲ. ತೊಂದರೆ. ಹಿಂದೆ ಯಾರಾದರೂ ಏನಾದರೂ ಓಡಾಡ್ದಂಗೆ ಏನಾದ್ರು ಅನ್ಸುತ್ತಾ ನಿಮಗೆ? ಹಿಂದೆ ಏನಿಲ್ಲ, ಯಾರು ಬರ್ತಾರೇನೋ, ಹೊಡಿತಾರೇನೋ, ಏನಾರು ಮಾಡ್ತಾರೇನೋ ಅಂತ ಅನಿಸುತ್ತೆ. ಆ ಥರ ಗಾಬರಿ. ನಿಮಗೆ ಯಾವ ಫುಡ್ಡು ಸೇರ್ತಾ ಇಲ್ಲ ಜಾಸ್ತಿ? ಫುಡ್ಡು ಅಂದರೆ ಜೀರ್ಣ ಆಗ್ತಾ ಇಲ್ಲ ಯಾವತ್ತಿಂದ್ರೂ. ಅಂದ್ರೆ ಇಂಥದ್ದೇ ಫುಡ್ಡು ಅಂತೇಳಿ ನೀವು ಐಡೆಂಟಿಫೈ ಮಾಡಿಲ್ವಾ? ಇಲ್ಲ ಮೇಡಮ್, ಯಾವತ್ತಿಂದ್ರೂ ಅಷ್ಟೊಂದು ಇದಾಗಂಗಿಲ್ಲ. ಸ್ವಲ್ಪ. ನಮಸ್ಕಾರ, ನಾನು ಗದಗಲಿಂದ ಬಂದಿದ್ದೀನಿ. ನನಗೆ ತುಂಬ ಸಮಸ್ಯೆ ಕಾಡ್ತಾ ಇತ್ತು. ನನಗೆ ಹೀಗೆ ಯಾರನ್ನೋ ನಾನು ವಿಚಾರಿಸಿದಾಗ ನನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಅವ್ರ ಹೆಸರು ಮಧು ಅಂತ. ಅವರು ಶಾಸ್ತ್ರಗಳೆಲ್ಲ ಹೇಳ್ತಾ ಇದ್ರು. ಅವ್ರ ಹತ್ರ ನಾನು ಹೋಗ್ಬಿಟ್ಟು ಕೇಳ್ಕೊಂಡೆ. ಅದೇನೋ ನನಗೆ ಒಂಥರ ಚೆನ್ನಾಗಿ ಅನ್ನಿಸ್ತು. ಫಸ್ಟಿಗೆ ನಾನು ಅವ್ರನ್ನ ಹತ್ರ ನನ್ನ ಕೆಲಸದ ಬಗ್ಗೆ, ನಮ್ಮ ಹಸ್ಬೆಂಡ್ ಕೆಲಸದ ಬಗ್ಗೆ ಎಲ್ಲ ಕೇಳಿದ್ವಿ. ನಾವು ಕೇಳಿದಾಗ ಅವರು ಮನೆಯಲ್ಲೇ ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಅದನ್ನೆಲ್ಲ ಹೇಳಿದರು. ಅದನ್ನು ಹೇಳಿದ ತಕ್ಷಣ ನಾವು ಮಾಡಿದ್ವಿ. 1 ವಾರ 2 ವಾರ ಈ ಥರ ಎಲ್ಲ ಮಾಡಿದ್ವಿ. ನಮ್ಮ ಹಸ್ಬೆಂಡಿಗೂ ಚೆನ್ನಾಗಿ ಅನ್ನಿಸ್ತು, ನಮಗೂ ಚೆನ್ನಾಗಿ ಅನ್ನಿಸ್ತು. ಆವಾಗ ನಾವು ಮತ್ತೊಂದ್ಸಲ ಜಾಸ್ತಿದು ಸ್ವಲ್ಪ ಸಮಸ್ಯೆ ಇನ್ನೂ ಇತ್ತಲ್ವ, ಅದನ್ನೆಲ್ಲ ನಾವು ಕೇಳಲಿಕ್ಕೆ ಹೋದಾಗ ಅವಾಗ ಅವರು ನಮಗೆ ಇನ್ನೂ ಸ್ವಲ್ಪ ಸಮಸ್ಯೆಗಳು ಅದನ್ನೆಲ್ಲ ಇದ್ವು, ಅದನ್ನು ವಿವರಿಸಿ ಹೇಳಿದರು. ನಾನು ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವ್ರ ಹತ್ರ ಮತ್ತೊಂದ್ಸಲ ಹೋದಾಗ ಅವರು, ನೀನು ಇವಾಗ ಪ್ರೆಗ್ನೆಂಟ್ ಇದೆಯಾ, ಮಗು ಚಿಕ್ಕದಿದೆ, ಹೀಗೆ ಬೇಡ, 1 ವರ್ಷ ಆದಮೇಲೆ ನೀನು ಸಮಸ್ಯೆನೇ ಎಲ್ಲ ಬಗೆಹರಿಸ್ಕೋಬೇಕು ಅಂತಂದರು. ಸರಿ ಅಂತ ಬಿಟ್ವಿ. ಆಮೇಲೆ ಒಂದು ದೋಷನೇ ಇತ್ತು, ಅದನ್ನು 1 ವರ್ಷ ಆದಮೇಲೆ ಬಗೆಹರಿಸ್ಕೋಬೇಕು ಅಂತ ನಾನು ನನ್ನ ಹಸ್ಬೆಂಡು ಸುಮ್ಮನೆ ಆಗಿಬಿಟ್ವಿ. ಇವಾಗ ನಮಗೆಲ್ಲ ಚೆನ್ನಾಗಿ ಕೆಲಸ 70%